ಈಗ ಸಂಜೆ ಆಗಿರೋದ್ರಿಂದ ಮಕ್ಳಿಗೆ ರಜಾ ಇರೋದ್ರಿಂದ ಮಕ್ಕಳು ಏನಾದರೂ ಡಿಮೈಂಡ್ ಮಾಡ್ತಾ ಇರ್ತಾರೆ. ಸೊ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ನಾವು ತೋರ್ಸಕ್ಕೆ ಹೊರಟಿರೋದು ಬಂದು ಡೇಟ್ಸ್ ಡಿಲೈಟ್. ಈ ಶುಗರ್ ಇಲ್ಲ, ಜಾಗ್ರಿ ಇಲ್ಲ, ಏನೂ ಇಲ್ಲ, ನ್ಯಾಚುರಲ್ ಡೇಟ್ಸ್ ಇಂದ ಮಾಡೋದು ಹೇಗೆ ಅಂತ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಬನ್ನಿ ಕ್ವಿಕ್ ಆಗಿ ನೋಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಡೇಟ್ಸ್ ತಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಹಾಕೊಂಡು ಸ್ವಲ್ಪ ಹೀಟ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನ ಹೀಟ್ ಮಾಡಿಕೊಂಡು ಸಾಫ್ಟ್ ಟೆಕ್ಸ್ಚರ್ ಆಗಿ ಮಾಡ್ಕೋಬೇಕು. ಈ ತರ ಮ್ಯಾಶರ್ ತಗೊಂಡು ಮ್ಯಾಶ್ ಮಾಡಿಕೊಂಡು ಎಲ್ಲ ನೀಟಾಗಿ ಮೆತ್ತಗಾಗಬೇಕು. ಸೊ ಅಲ್ಲಿವರೆಗೂ ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ತರ ಫುಲ್ಲು ಸಾಫ್ಟ್ ಆಗಬೇಕು. ಈ ತರ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಬೇಕು ನಾವು. ಈಗ ಈ ಹಂತಕ್ಕೆ ಬಂದಿದೆ. ಸೊ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು ಹೋಗೋಣ. ಹಿಂಗೆ ಮ್ಯಾಶ್ ಮಾಡಿ 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 ಬಿಸಿನಲ್ಲೇನೆ ಈ ಥರ ಸಾಫ್ಟ್ ಮಾಡ್ಕೊಂತ ಬರಬೇಕು. ಒಂದು 5 ಮಿನಿಟ್ಸ್ ಆಗುತ್ತೆ. ಇದೊಂದು 10 ಮಿನಿಟ್ಸ್ ಪ್ರೋಸೆಸ್ ಅಂತ ಇಟ್ಕೋಬೋದು. ಸ್ವಲ್ಪ ನೀಟಾಗಿ ಹಿಂಗೆ ಸಾಫ್ಟ್ ಮಾಡ್ತಾ ಬರಬೇಕು. ಈಗ ಫುಲ್ಲು ಈ ಥರ ಮ್ಯಾಶ್ ಆಗಿದೆ. ಸೊ ಇದಕ್ಕೆ ಈಗ ಇದು ಮಾರಿ ಬಿಸ್ಕೆಟ್ ಸಿಗುತ್ತಲ್ವಾ ನಮಗೆ ಶಾಪ್ಸಲ್ಲೆಲ್ಲ. ಸೊ ಆ ಮಾರಿ ಬಿಸ್ಕೆಟ್ನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಪೌಡ್ರ್ ಮಾಡಿ ಇಟ್ಕೊಂಡಿರೋ ಮಾರಿ ಬಿಸ್ಕೆಟ್ನ ಒಂದು 2.5 ಚಮಚದಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ನೀಟಾಗಿ ಮಿಕ್ಸ್ ಆಗಲಿ, ಆಮೇಲೆ ನೋಡ್ಕೊಂಡು ಆ್ಯಡ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನಂತರ ನಾವೀಗ ಸ್ಟೋವೆಲ್ಲ ಆಫ್ ಮಾಡಿಕೊಂಡು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಬೆರಿಬೇಕು ಈ ಡೇಟ್ಸು ಮತ್ತೀಗ ಇದು ಬಿಸ್ಕೆಟ್ ಪುಡಿ ಎಲ್ಲ ನೀಟಾಗಿ ಬೆರಿಬೇಕು. ನೀಟಾಗಿ ಬೆರೆಸ್ಕೊಳ್ಳೋಣ. ಈಗ ನೋಡಿದ್ರಲ್ಲ, ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಎನಿ ಡೈಜೆಸ್ಟಿವ್ ಬಿಸ್ಕೆಟ್ ನಾವು ಯೂಸ್ ಮಾಡ್ಬೋದು. ಯೂಶಲಿ ಮಾರಿ ಬಿಸ್ಕೆಟ್ ಚೆನ್ನಾಗಾಗುತ್ತೆ ಕಾಂಬಿನೇಷನ್ ಈ ಡೇಟ್ಸ್ ಜೊತೆ ಡಿಲೈಟ್ ಮಾಡೋಕ್ಕೆ. ಸೊ ಇದೊಂದು ಚೂರು ಸ್ವಲ್ಪ ಕೂಲ್ ಆಗಲಿ. ಕೂಲ್ ಆದಮೇಲೆ ನಮಗೆ ಬೇಕಿಂಗ್ ಪೇಪರ್ ಇರ್ಬೋದು, ಇಲ್ಲ ಸಿಲ್ವರ್ ಪೇಪರ್ ಇರ್ಬೋದು. ಸೊ ಅದಕ್ಕೆ ಒಂಚೂರು ತುಪ್ಪನ ಗ್ರೀಸ್ ಮಾಡಿಬಿಟ್ಟು ಇದನ್ನ ರೋಲ್ ಆಗಿ ಮಾಡಿಟ್ಬಿಟ್ಟು ರೋಲ್ ಮಾಡಿದ್ರೆ ಆಯಿತು. ಸೊ ಬನ್ನಿ ಮಾಡಿ ಈ ಥರ ರೋಲ್ ಮಾಡಿದ್ದೀವಿ. ಸೊ ಇದನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಬೇಕಿಂಗ್ ಪೇಪರ್ ಯೂಸ್ ಮಾಡಿದ್ದೀವಿ ನಾವಿಲ್ಲಿ. ಸೊ ಅದರಲ್ಲಿ ರೋಲ್ ಮಾಡಿ ಸುತ್ತಿಟ್ಬಿಡೋಣ. ಈ ಥರ ರೋಲ್ ಮಾಡಿ ಒಂದು 10 ಮಿನಿಟ್ಸ್ ಬಿಡೋಣ ಸೆಟ್. ಇದು ಈಗ ಕೂಲ್ ಆಗಿದೆ. ನೋಡ್ತಿದ್ದೀರಲ್ಲ, ಡೇಟ್ಸ್ ಡಿಲೈಟ್ ರೆಡಿ ಆಗಿದೆ. ಈಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ನೋಡಿದ್ರಲ್ಲ, ಈ ಥರ ಯಾವ್ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಬೋದು ನಾವು. ಸೊ ನಾನು ಸೆಮಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಾದ್ರೂ ಆಗಲಿ ತುಂಬ ಹೆಲ್ದಿ ಸ್ನ್ಯಾಕ್. ಡೇಟ್ಸ್ ಡಿಲೈಟ್ ಹೇಗೆ ಮಾಡಿದ್ವಿ ಅಂತ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ 2-3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿದ್ವಿ ಅಂತ ಹೇಳಿ ಸರಿ, ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋ ಸಿಗೋಣ. ಬಾಯ್.